Hello students, welcome back to Shivkumar HB English Scorer channel. Students, ನಾನು ಹಿಂದಿನ ವಿಡಿಯೋದಲ್ಲಿ ಇನ್ಫಿನಿಟಿವ್ ವಿತ್ ಟು ಅಂದ್ರೆ ಟು ಇನ್ಫಿನಿಟಿವ್ ಟೀಚ್ ಮಾಡಿಕೊಟ್ಟಿದ್ದೆ. ಇವತ್ತು ಇನ್ಫಿನಿಟಿವ್ ವಿತೌಟ್ ಟು ಸೇರಿಸದೇನೆ ಇನ್ಫಿನಿಟಿವ್ ಇಂದ ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಮಾಡಲ್ ಆಕ್ಸಿಲರೀಸ್ ನಂತರ ಬರುವಂತಹ ವರ್ಬ್ ನ ನಾವು ವಿತೌಟ್ ಟು ಇನ್ಫಿನಿಟಿವ್ ಅಂತ ಕರಿತೀವಿ. ಅಲ್ಲಿ ಟು ಸೇರಿಸೋ ಅವಶ್ಯಕತೆ ಇರಲ್ಲ. ವಿ ಯೂಸ್ ದ ಇನ್ಫಿನಿಟಿವ್ ವಿತೌಟ್ ಟು ಅಂದ್ರೆ ಟು ಇಲ್ದನೆ ಇನ್ಫಿನಿಟಿವ್ ನ ಐಡೆಂಟಿಫೈ ಮಾಡೋದು ಮತ್ತೆ ಬರೆಯೋದು. ಆಫ್ಟರ್ ಮಾಡಲ್ ವರ್ಬ್ಸ್ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶಾಲ್, ವುಡ್, ಶುಡ್, ಮಸ್ಟ್. ದಿಸ್ ಆರ್ ಆಲ್ ಮಾಡಲ್ ವರ್ಬ್ಸ್. ಈ ಮಾಡಲ್ ವರ್ಬ್ಸ್ ಆದ್ಮೇಲೆ ಬರುವಂತಹ ಮೇನ್ ವರ್ಬ್ ಇರುತ್ತಲ್ಲ, ಅಲ್ಲಿಗೆ ಟು ಸೇರಿಸಬಾರ್ದು. ಅದನ್ನ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಶಾಲ್ ರೈಟ್ ಟು ಹಿಮ್. ಇಲ್ಲಿ ಶಾಲ್ ಇದೆ. ಶಾಲ್ ಅನ್ನೋದು ಮಾಡಲ್ ವರ್ಬ್. ಇದು ಮಾಡಲ್ ವರ್ಬ್. ಆಫ್ಟರ್ ದಿಸ್ ಮಾಡಲ್ ವರ್ಬ್ ದ ಮೇನ್ ವರ್ಬ್ is here, right. This is the main verb. ಇದು ಇನ್ಫಿನಿಟಿವ್. ರೈಟ್ ಅನ್ನೋದು ಇನ್ಫಿನಿಟಿವ್. ಈ ರೈಟ್ ಹಿಂಭಾಗ ಇಲ್ಲಿ ಟು ಸೇರಿಸೋ ಅವಶ್ಯಕತೆ ಇರಲ್ಲ. ಇಲ್ಲಿ ಟು ಸೇರಿಸೋ ಅವಶ್ಯಕತೆ ಇರಲ್ಲ. ನಾಟ್ ಐ ಶಾಲ್ ಟು ರೈಟ್. ಐ ಶಾಲ್ ಟು ರೈಟ್ ಅಂತ ಬರಿಬಾರ್ದು. ಐ ಶಾಲ್ ರೈಟ್ ಟು ಹಿಮ್. ಇಲ್ಲಿ ರೈಟ್ ಅನ್ನೋದು ಇನ್ಫಿನಿಟಿವ್. ಇಲ್ಲಿ ಟು ಇದ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬಟ್ ವಿತೌಟ್ ಟು ಇಲ್ದನೆ ಇನ್ಫಿನಿಟಿವ್ ನ ಐಡೆಂಟಿಫೈ ಮಾಡೋದು ರೂಲ್ಸ್ ಅನ್ನ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ಇಲ್ಲಿ ಮಾಡಲ್ ವರ್ಬ್ ಇರುತ್ತೆ, ಅದ್ರ ಪಕ್ಕ ಮೇನ್ ವರ್ಬ್ ಇರುತ್ತೆ. ಆ ಮೇನ್ ವರ್ಬ್ ಅನ್ನು ನಾವು ಇನ್ಫಿನಿಟಿವ್ ಅಂತ ಕರಿಬೇಕು. ನೆಕ್ಸ್ಟ್ ಲೆಟ್ ಅಸ್ ಸೀ ಅನದರ್ ಎಕ್ಸಾಂಪಲ್. ವಿ ಕ್ಯಾನ್ ಮ್ಯಾನೇಜ್ ಇಟ್. ಮ್ಯಾನೇಜ್ ನೋಡಿ, ಕ್ಯಾನ್ ಅನ್ನೋದು ಮಾಡಲ್ ವರ್ಬ್, ಮ್ಯಾನೇಜ್ ಅನ್ನೋದು ಮೇನ್ ವರ್ಬ್. ಮ್ಯಾನೇಜ್ ಅನ್ನೋದು ಇನ್ಫಿನಿಟಿವ್. ಇಲ್ಲಿ ಮಾಡಲ್ ವರ್ಬ್ ನಂತರ ಬಂದಿದೆ, ಟು ಸೇರಿಸೋ ಅವಶ್ಯಕತೆ ಇರಲ್ಲ. ನಾಟ್ ವಿ ಕ್ಯಾನ್ ಟು ಮ್ಯಾನೇಜ್. ವಿ ಕ್ಯಾನ್ ಟು ಮ್ಯಾನೇಜ್ ಅಂತ ಬರಿಬಾರ್ದು. ನೆಕ್ಸ್ಟ್, ಐ ವಿಲ್ ಸೇ ವಾಟ್ ಐ ಲೈಕ್. ವಿಲ್ ಅನ್ನೋದು ಮಾಡಲ್ ವರ್ಬ್, ಸೇ ಅನ್ನೋದು ಮೇನ್ ವರ್ಬ್. ಸೇ ಅನ್ನೋದು ಇನ್ಫಿನಿಟಿವ್. ಸೇ ಅನ್ನೋದು ಇನ್ಫಿನಿಟಿವ್. ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಅದ್ರ ಹಿಂಭಾಗ ಮಾಡಲ್ ವರ್ಬ್ ಇರುತ್ತೆ, ನೋಡ್ಕೋಬೇಕು ಅದನ್ನ. ಅಲ್ಲಿ ಟು ಇರಲ್ಲ. ವಿ ಮಸ್ಟ್ ಗೋ ನಾವ್. ಮಸ್ಟ್ ಅನ್ನೋದು ಮಾಡಲ್ ವರ್ಬ್, ಗೋ ಅನ್ನೋದು ಮೇನ್ ವರ್ಬ್. ಹಿಯರ್ ಗೋ ಇಸ್ ದ ಇನ್ಫಿನಿಟಿವ್. ಬಿಫೋರ್ ದಟ್ ಟು ಈಸ್ ನಾಟ್ ಆಡೆಡ್. ಟು ನ ಇಲ್ಲಿ ಆಡ್ ಮಾಡಿಲ್ಲ ಗೋ ಮುಂಚೆ, ಯಾಕೆಂದ್ರೆ ಮಾಡಲ್ ವರ್ಬ್ ಇದೆ. ನೆಕ್ಸ್ಟ್ ಒಂದು ಎಸ್-ಆರ್ ನೋ ಕ್ವಶನ್ ತಗೊಂಡಿದ್ದೀನಿ. ಕ್ವಶನ್ ಬಂದಾಗಲೂ ಕೂಡ ಇದೇ ರೀತಿ. ಕ್ಯಾನ್ ಯು ಹೆಲ್ಪ್ ಅಸ್? ಕ್ಯಾನ್ ಅನ್ನೋದು ಮಾಡಲ್ ವರ್ಬ್, ಹೆಲ್ಪ್ ಅನ್ನೋದು ಮೇನ್ ವರ್ಬ್. ಇದು ಇನ್ಫಿನಿಟಿವ್. ಹೆಲ್ಪ್ ಅನ್ನೋದು ಇನ್ಫಿನಿಟಿವ್. ನೆಕ್ಸ್ಟ್, ದ ಇನ್ಫಿನಿಟಿವ್ ವಿತೌಟ್ ಟು can also be used after need and dare in some cases. need ಅನ್ನುವಂತಹ ವರ್ಡ್ ಇದ್ದಾಗ ಮತ್ತೆ ಡೇರ್ ಅನ್ನುವಂಥ ವರ್ಡ್ ಇದ್ದಾಗ, ಎರಡು ವರ್ಡ್ಗಳು ಇದ್ದಾಗ ನಾವು ಇನ್ಫಿನಿಟಿವ್ ನ ವಿತೌಟ್ ಟು ನ ಬಳಸ್ತೀವಿ. ಯು ನೀಡ್ ನಾಟ್ ಮೇಕ್ ಸಚ್ ಎ ಫಸ್ ಓವರ್ ಇಟ್. ನೋಡಿ, ನೀಡ್ ಇದೆ, ಇದಕ್ಕೆ ನೆಗೆಟಿವ್ ತಗೊಂಡಿದ್ದೀನಿ. ನೀಡ್ ನಾಟ್ ಮೇಕ್ ಸಚ್ ಎ ಫಸ್ ಓವರ್ ಇಟ್. ಇಲ್ಲಿ ಮೇಕ್ ಅನ್ನೋದು ಇನ್ಫಿನಿಟಿವ್. ವಿತೌಟ್ ಟು ಇನ್ಫಿನಿಟಿವ್ ಅಂದ್ರೆ ಟು ಇಲ್ಲದೆ ಬಳಸುವಂತ ಇನ್ಫಿನಿಟಿವ್ ಮೇಕ್. ನೆಕ್ಸ್ಟ್, ಹೌ ಡೇರ್ ಯು ಕಾಲ್ ಮಿ ಎ ಲಯರ್. ಡೇರ್ ಅನ್ನೋದು ನೀಡ್ ಅಂಡ್ ಡೇರ್ ಅನ್ನೋ ಕೇಸಸ್ ಅಲ್ಲಿ ಬಳಸುವಾಗ ನಾವು ವಿತೌಟ್ ಟು ಇನ್ಫಿನಿಟಿವ್ ನ ಬಳಸ್ತೀವಿ ಅಂತ ಹೇಳಿದ್ನಲ್ಲ, ಅದು ಡೇರ್. ಇದು ಕಾಲ್ ಅನ್ನೋದು ಇನ್ಫಿನಿಟಿವ್, ವಿತೌಟ್ ಟು ಇನ್ಫಿನಿಟಿವ್, ಟು ಇಲ್ಲದೆ ಬಳಸುವಂತ ಇನ್ಫಿನಿಟಿವ್.
ನೆಕ್ಸ್ಟ್ ಆಫ್ಟರ್ ಡೂ ನಂತರ ಬರುವಂತದ್ದು ಕೂಡ ವಿತೌಟ್ ಟು ಇನ್ಫಿನಿಟಿವ್ ನ ಬಳಸ್ತೀವಿ. ಆಫ್ಟರ್ ಡೂ ವಿ ಯೂಸ್ ದ ಇನ್ಫಿನಿಟಿವ್ ವಿತೌಟ್ ಟು. ನೋಡಿ, ಡೂ ಆದ್ಮೇಲೆ ಬರುವಂತಹ ವರ್ಬ್. ಮೊದಲನೇದಾಗಿ ನಾನು ಕ್ವಶನ್ ತಗೊಂಡಿದ್ದೀನಿ, ಎಸ್ ಆರ್ ನೋ ಕ್ವಶನ್. ಡು ಯು ಥಿಂಕ್ ಶಿ ಇಸ್ ರೆಡಿ? ಡೂ ಅನ್ನೋದು ನಾನು ಹೇಳಿದ್ನಲ್ಲ ರೂಲ್, ಅದು ಡೂ ನಂತರ ಬರುವಂತಹ ಥಿಂಕ್ ಅಂದ್ರೆ ವರ್ಬ್. ಡು ಯು ಥಿಂಕ್ ಶಿ ಇಸ್ ರೆಡಿ? ಥಿಂಕ್ ಅನ್ನೋದು ಇನ್ಫಿನಿಟಿವ್ ವಿಥೌಟ್ ಟು. ಐ ಡೂ ಅಡ್ಮಿಟ್ ದಟ್ ಐ ವಾಸ್ ರಾಂಗ್. ಡೂ ಇದೆ, ಅಡ್ಮಿಟ್ ಇದೆ. ಅಡ್ಮಿಟ್ ಅನ್ನೋದು ವರ್ಬ್. ಇದು ವಿಥೌಟ್ ಟು ಇನ್ಫಿನಿಟಿವ್. After certain principal verbs like let, make, see, hear, etc. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ವರ್ಬ್ಸ್ ಗಳು ಬಂದಾಗ, ಲೆಟ್ ಅನ್ನುವಂತಹ ಒಂದು ಪ್ರಿನ್ಸಿಪಲ್ ವರ್ಬ್ ಬಂದಾಗ, ಮೇಕ್ ಅನ್ನುವಂತಹ ವರ್ಬ್ ಬಂದಾಗ, ಸಿ ಅನ್ನುವಂತಹ ವರ್ಬ್ ಬಂದಾಗ, ಹಿಯರ್ ಅನ್ನುವಂತಹ ವರ್ಬ್ ಬಂದಾಗ ನಾವು ವಿಥೌಟ್ ಟು ಇನ್ಫಿನಿಟಿವ್ ನ ಬಳಸ್ತೀವಿ. After certain verbs like bid, watch, see, let, make and hear, infinitives are used without to. Bid ಅನ್ನುವಂತಹ ವರ್ಡ್ ಬಂದಾಗ ಅದರ ನಂತರ ಬರುವಂತದ್ದು ಇನ್ಫಿನಿಟಿವ್ ವಿತೌಟ್ ಟು ಆಗಿರುತ್ತೆ. ವಾಚ್ ಅನ್ನುವಂಥದ್ದು ಬಂದಾಗ, ಸಿ ಅನ್ನುವಂಥದ್ದು ಬಂದಾಗ, ಮತ್ತೆ ಲೆಟ್ ಅನ್ನೋದು ಬಂದಾಗ, ನೆಕ್ಸ್ಟ್ ಮೇಕ್ ಅನ್ನುವಂಥದ್ದು ಬಂದಾಗ, ಹಿಯರ್ ಅನ್ನುವಂತ ಬಂದಾಗ ನಾವೇನ್ ಮಾಡ್ತೀವಿ? ವಿಥೌಟ್ ಟು ಇನ್ಫಿನಿಟಿವ್ ನ ಬಳಸ್ತೀವಿ. ಎಕ್ಸಾಂಪಲ್ಸ್ ನೋಡ್ಕೊಂಬರೋಣ. ದೇ ಮೇಡ್ ಮೀ ವೇಟ್. ನೋಡಿ, ಮೇಡ್ ಅಂತ ಇಲ್ಲಿ ಹೇಳಿದ್ದೆ ನಾನು, ಮೇಕ್ ಅಂತ ಹೇಳಿದ್ನಲ್ಲ, ಇದ್ರದೇ ಪಾಸ್ಟ್ ಟೆನ್ಸ್. ದೇ ಮೇಡ್ ಮೀ ವೇಟ್. ವೇಟ್ ಅನ್ನೋದು ಇನ್ಫಿನಿಟಿವ್. ಮೇಡ್ ನಂತರ ಬರುವಂತಹ ವರ್ಬು ವಿಥೌಟ್ ಟು ಇನ್ಫಿನಿಟಿವ್ ಆಗಿರುತ್ತೆ. ನಾಟ್ ದೇ ಮೇಡ್ ಮೀ ಟು ವೇಟ್. ಈ ರೀತಿ ಬಳಸಬಾರದು. ದೇ ಮೇಡ್ ಮೀ ವೇಟ್ ಅಂತ ಬಳಸಬೇಕು. ಹಿ ಬೇಡ್ ಮೀ ಕಮ್. ಬೇಡ್ ಅನ್ನೋದು ದಿಸ್ ಇಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬಿಡ್. ಇಲ್ಲಿದೆಯಲ್ಲ ಬಿಡ್, ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ಬೇಡ್. ಹಿ ಬೇಡ್ ಮೀ ಕಮ್, ನಾಟ್ ಹಿ ಬೇಡ್ ಮೀ ಟು ಕಮ್. ಹಿ ಬೇಡ್ ಮೀ ಟು ಕಮ್ ಅಂತ ಬರಿಬಾರ್ದು. ಹಿ ಬೇಡ್ ಮೀ ಕಮ್ ಇಷ್ಟೇ. ಇದು ಇನ್ಫಿನಿಟಿವ್. ಕಮ್ ಅನ್ನೋದು ಇನ್ಫಿನಿಟಿವ್ ಆಗುತ್ತೆ. ನೆಕ್ಸ್ಟ್, ಐ ಸಾ ಹರ್ ಲೈಟ್ ದ ಲ್ಯಾಂಪ್. ಸಿಗೆ ಪಾಸ್ಟ್ ಟೆನ್ಸ್ ಸಾ. ಐ ಸಾ ಹರ್ ಲೈಟ್ ದ ಲ್ಯಾಂಪ್. ಲೈಟ್ ಅನ್ನೋದು ಇನ್ಫಿನಿಟಿವ್. ನೋಡಿ, ಸಾ ನಂತರ ಬಂದಿದೆ. ಲೈಟ್ ಅನ್ನೋದು ವರ್ಬ್. ಇದು ಲೈಟಿಂಗ್ ಮಾಡುವಂಥದ್ದು, ಹಚ್ಚುವಂಥದ್ದು. ಇದನ್ನ ವಿತೌಟ್ ಟು ಇನ್ಫಿನಿಟಿವ್ ಅಂತ ಕರಿತೀವಿ. ನಾಟ್ ಐ ಸಾ ಹರ್ ಟು ಲೈಟ್. ಐ ಸಾ ಹರ್ ಟು ಲೈಟ್ ಅಂತ ಬರೀಬಾರ್ದು. ನೆಕ್ಸ್ಟ್ ಎಕ್ಸಾಂಪಲ್, ವಿ ಹರ್ಡ್ ಹರ್ ಸಿಂಗ್ ಎ ಸಾಂಗ್. ನೋಡಿ, ಹಿಯರ್ಗೆ ಹರ್ಡ್ ಮಾಡಿದ್ದೀನಿ. ಹಿಯರ್ ಪಾಸ್ಟ್ ಟೆನ್ಸ್ ಹರ್ಡ್, ಕೇಳಿಸ್ಕೊಳ್ಳೋದು. ವಿ ಹರ್ಡ್ ಹರ್ ಸಿಂಗ್ ಎ ಸಾಂಗ್. ವಿ ಹರ್ಡ್ ಹರ್ ಸಿಂಗ್. ನೋಡಿ, ಹಿಯರ್ ಆದ್ಮೇಲೆ ಅಂದ್ರೆ ಹರ್ಡ್ ಆದ್ಮೇಲೆ ಬಂದಿರುವಂತಹ ಸಿಂಗ್, ದಿಸ್ ಇಸ್ ದ ಇನ್ಫಿನಿಟಿವ್. ನಾಟ್ ವಿ ಹರ್ಡ್ ಹರ್ ಟು ಸಿಂಗ್. ಈ ರೀತಿ ಬರೀಬಾರ್ದು. ನಾಟ್ ವಿ ಹರ್ಡ್ ಹರ್ ಟು ಸಿಂಗ್ ಅಂತ ಬರೀಬಾರ್ದು. ನೆಕ್ಸ್ಟ್ ಎಕ್ಸಾಂಪಲ್, ವಿ ವಾಚ್ಡ್ ದೆಮ್ ಪ್ಲೇ. ವಾಚ್ಡ್ ಅನ್ನೋದು ನೋಡಿ, ಇಲ್ಲಿ ವಾಚ್ ಇತ್ತಲ್ಲ, ಅದರ ಪಾಸ್ಟ್ ಟೆನ್ಸ್ ವಾಚ್ಡ್. ವಿ ವಾಚ್ಡ್ ದೆಮ್ ಪ್ಲೇ. ಪ್ಲೇ ಅನ್ನೋದು ಇನ್ಫಿನಿಟಿವ್. ಟು ಇಲ್ಲದೆ ಮಾಡುವಂತ ಇನ್ಫಿನಿಟಿವ್ಸ್ ಇವೆಲ್ಲ. ನೆಕ್ಸ್ಟ್, ಲೆಟ್ ಅನ್ನುವಂಥದ್ದು ಬಂದಾಗ, ಲೆಟ್ ಹಿಮ್ ಗೋ. ಗೋ ಅನ್ನೋಂಥದ್ದು ಇನ್ಫಿನಿಟಿವ್ ವಿಥೌಟ್ ಟು. ನೆಕ್ಸ್ಟ್, ಹೆಲ್ಪ್ ಕೆನ್ ಆಲ್ಸೋ ಬಿ ಯೂಸ್ಡ್ ಇನ್ ದಿಸ್ ವೇ. ಹೆಲ್ಪ್ ಅನ್ನೋದನ್ನು ಕೂಡ ಇದೇ ರೀತಿ ನಾವು ಬಳಸಬಹುದು. ಶಿ ಹೆಲ್ಪ್ ದ ಚೈಲ್ಡ್ ಲಿಫ್ಟ್ ದ ಬಾಕ್ಸ್. ಶಿ ಹೆಲ್ಪ್ ದ ಚೈಲ್ಡ್ ಲಿಫ್ಟ್ ದ ಬಾಕ್ಸ್. ಹೆಲ್ಪ್ ಅನ್ನೋದನ್ನ, ಹೆಲ್ಪ್ ಅನ್ನುವಂಥ ವರ್ಬ್ ಇಲ್ಲಿ ಬಂದಾಗ ಅದರ ನಂತರ ಬರುವಂತಹ ವರ್ಬ್ ಇನ್ಫಿನಿಟಿವ್ ಆಗಿರುತ್ತೆ, ವಿಥೌಟ್ ಟು ಇನ್ಫಿನಿಟಿವ್ ಆಗಿರುತ್ತೆ. ಇಲ್ಲಿ ಟು ಅಂತ ಬರೀಬಾರ್ದು. ಶಿ ಹೆಲ್ಪ್ ದ ಚೈಲ್ಡ್
lift the box. After rather, better and had better. ಈ ಪದಗಳು ಬಂದಾಗ rather ಬಂದಾಗ ಬೆಟರ್ ನಂತರ ಬರುವಂತದ್ದು, ಹ್ಯಾಡ್ ಬೆಟರ್ ನಂತರ ಬರುವಂತ ಪದಗಳು ವಿಥೌಟ್ ಟು ಇನ್ಫಿನಿಟಿವ್ ಆಗಿರುತ್ತೆ. ಆಫ್ಟರ್ ರಾದರ್, ಬೆಟರ್ ಅಂಡ್ ಹ್ಯಾಡ್ ಬೆಟರ್ ವಿ ಯೂಸ್ ದ ಇನ್ಫಿನಿಟಿವ್ ವಿಥೌಟ್ ಟು. ಈ ಪದಗಳ ನಂತರ ಬರುವಂತವು ಯಾವಿದಾವೆ? ಎಕ್ಸಾಂಪಲ್ ನೋಡ್ಕೊಬರೋಣ. ಯು ಹ್ಯಾಡ್ ಬೆಟರ್ ಕನ್ಸಲ್ಟ್ ಡಾಕ್ಟರ್. ನೋಡಿ, ಹ್ಯಾಡ್ ಬೆಟರ್. ಈ ಹ್ಯಾಡ್ ಬೆಟರ್ ನಂತರ ಬರುವಂತಹ ವರ್ಬ್ ಇರುತ್ತಲ್ಲ, ಕನ್ಸಲ್ಟ್ ಅನ್ನೋದು ಇನ್ಫಿನಿಟಿವ್ ವಿಥೌಟ್ ಟು ಇನ್ಫಿನಿಟಿವ್. ನೆಕ್ಸ್ಟ್, ಐ ವುಡ್ ರಾದರ್ ಗೋ ಅಲೋನ್. ವುಡ್ ರಾದರ್ ನೋಡಿ, ವುಡ್ ರಾದರ್, ರಾದರ್ ಬಂದಿದೆ. ಗೋ ಅಲೋನ್, ಗೋ ಅನ್ನೋದು ಇನ್ಫಿನಿಟಿವ್. ಐ ವುಡ್ ರಾದರ್ ಗೋ ಅಲೋನ್ ವಿಥೌಟ್ ಟು ಇನ್ಫಿನಿಟಿವ್. ನೆಕ್ಸ್ಟ್, he would rather die than yield to pressure. ವುಡ್ ರಾದರ್ ಇದೆ ನೋಡಿ, ಡೈ ಅನ್ನೋದು ಇನ್ಫಿನಿಟಿವ್. ವುಡ್ ರಾದರ್ ನಂತರ ಬರುವಂತ ವರ್ಬ್ ಅದು ಇನ್ಫಿನಿಟಿವ್ ಆಗಿರುತ್ತೆ. ಡೈ ಅನ್ನೋದು ಇನ್ಫಿನಿಟಿವ್ ವಿಥೌಟ್ ಟು. ನೆಕ್ಸ್ಟ್, ಆಫ್ಟರ್ ಅಂಡ್, ಆರ್, ಎಕ್ಸೆಪ್ಟ್, ಬಟ್, ದ್ಯಾನ್, ಆಸ್ ಅಂಡ್ ಲೈಕ್ ಈ ಪದಗಳ ನಂತರ ಬರುವಂತವು ಕೂಡ ಇನ್ಫಿನಿಟಿವ್ ವಿಥೌಟ್ ಟು ಆಗಿರುತ್ತೆ. When two infinitive structures are joined by and, or, except, but, than, as, or like, the second is often without to. ಫಸ್ಟ್ ಬರುವಂತದ್ದು ಟು ಇನ್ಫಿನಿಟಿವ್ ಆಗಿರುತ್ತೆ. ಯಾವುದು? ಈ ವರ್ಡ್ಗಳು ಆದ್ಮೇಲೆ ಬರುವಂತದ್ದು. ಅಂಡ್, ಆರ್, ಎಕ್ಸೆಪ್ಟ್, ಬಟ್, ದ್ಯಾನ್, ಆಸ್ ಅಂಡ್ ಲೈಕ್ ಈ ವರ್ಡ್ಸ್ ಆದ್ಮೇಲೆ ಬರುವಂತಹ ವರ್ಬ್ಸ್ ಟು ಇನ್ಫಿನಿಟಿವ್ ಆಗಿರುತ್ತೆ. ನಂತರ ಇನ್ನೊಂದು ವರ್ಬ್ ಏನಾದ್ರು ಬಂದ್ರೆ ಅದು ವಿಥೌಟ್ ಟು ಇನ್ಫಿನಿಟಿವ್ ಆಗಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ಇಟ್ ಈಸ್ ಈಸಿ ಟು ಸ್ಮೈಲ್ ಆಸ್ ಫ್ರೌನ್. ನೋಡಿ, ಇಟ್ ಈಸ್ ಆಸ್ ಈಸಿ ಟು ಸ್ಮೈಲ್ ಆಸ್ ಫ್ರೌನ್. ನೋಡಿ, ಆಸ್ ಬಂದಿದೆ ಇಲ್ಲಿ. ಆಸ್ ನಂತರ ಬರುವಂತದ್ದು ನೋಡಿ, ಇಲ್ಲಿ ಹೇಳಿದ್ನಲ್ಲ ಆಸ್ ಇದೆ, ಆಸ್ ಅದು ಆಸ್ ನಂತರ ಬರುವಂತಹ ವರ್ಬ್ ಟು ಇನ್ಫಿನಿಟಿವ್ ಆಗಿರುತ್ತೆ. ನೋಡಿ, ಜಾಯಿಂಡ್ ಆದಾಗ ಇಲ್ಲೂ ಆಸ್ ಇದೆ ನೋಡಿ, ಇಲ್ಲಿ ಜಾಯಿನ್ ಆದಾಗ ಟು ಸ್ಮೈಲ್ ಅನ್ನೋದು ಟು ಇನ್ಫಿನಿಟಿವ್, ಅಂದ್ರೆ ಟು ಸೇರಿಸಿ ಇನ್ಫಿನಿಟಿವ್ ಮಾಡುವಂಥದ್ದು. ನಂತರ ಬರುವಂತದ್ದು ವಿಥೌಟ್ ಟು ಇನ್ಫಿನಿಟಿವ್. ಫ್ರೌನ್ ಅನ್ನೋದು ವಿಥೌಟ್ ಟು ಇನ್ಫಿನಿಟಿವ್. ಆಸ್ ನಂತರ ಬಂದಾಗ ವಿಥೌಟ್ ಟು ಇನ್ಫಿನಿಟಿವ್ ಆಗುತ್ತೆ. ಅಂದ್ರೆ ಎರಡು ಇನ್ಫಿನಿಟಿವ್ ಸ್ಟ್ರಕ್ಚರ್ಸ್ ಇಲ್ಲಿ ಜಾಯಿನ್ ಆಗುತ್ತೆ. ಒಂದು ಟು ಸ್ಮೈಲ್ ಇದೆ, ಇನ್ನೊಂದು ಫ್ರೌನ್ ಇದೆ. ಟು ಸ್ಮೈಲ್ ಅನ್ನೋದು ಟು ಇನ್ಫಿನಿಟಿವ್, ಫ್ರೌನ್ ಅನ್ನೋದು ವಿಥೌಟ್ ಟು ಇನ್ಫಿನಿಟಿವ್. Do you want to have lunch now or wait till later? Do you want to have lunch now or wait till later? ನೋಡಿ, to have ಅನ್ನೋದು ಟು ಇನ್ಫಿನಿಟಿವ್, wait ಅನ್ನೋದು ವಿಥೌಟ್ ಟು ಇನ್ಫಿನಿಟಿವ್. ಇಲ್ಲಿ ವಿಥೌಟ್ ಟು ಇನ್ಫಿನಿಟಿವ್ ಬರೀರಿ ಅಂದ್ರೆ wait ಅನ್ನೋದನ್ನ ಬರೀಬೇಕು. ಇಲ್ಲಿ ಎರಡೆರಡು ವರ್ಬ್ಗಳು, ಎರಡೆರಡು ಇನ್ಫಿನಿಟಿವ್ಗಳು ಜಾಯಿನ್ ಆಗ್ಬೇಕಾದ್ರೆ ಈ ರೀತಿ ಬರುತ್ತೆ. ನೋಡಿ, ಯಾಕೆ ಹೇಗಾಯ್ತು ಅಂದ್ರೆ ಇಲ್ಲಿ ಆಸ್ ಬಂದಿತ್ತು, ಅದೇ ರೀತಿ ಇಲ್ಲಿ ಆರ್ ಬಂದಿದೆ ನೋಡಿ, ಆರ್ ಅಥವಾ ಇಂಥವು ಬಂದಾಗ ಎರಡು ವರ್ಬ್ಗಳು ಬರುತ್ತೆ. ಅದರಲ್ಲಿ ಒಂದು ವರ್ಬ್ ಇದರ ನಂತರ ಬರುವಂತಹ ವರ್ಬ್ ವಿಥೌಟ್ ಟು ಇನ್ಫಿನಿಟಿವ್ ಆಗಿರುತ್ತೆ. ವಿ ಹ್ಯಾಡ್ ನಥಿಂಗ್ ಟು ಡೂ except look at the cinema posters. ಇಲ್ಲಿ ವಿಥೌಟ್ ಟು ಇನ್ಫಿನಿಟಿವ್ ಯಾವುದು? ಲುಕ್. ವಿಥೌಟ್ ಟು ಇನ್ಫಿನಿಟಿವ್ ನೋಡಿ, ಎಕ್ಸೆಪ್ಟ್ ಈ ವರ್ಡ್ ನಂತರ ಬರುವಂತದ್ದು ವಿಥೌಟ್ ಟು ಇನ್ಫಿನಿಟಿವ್. ಅದ್ರ ಹಿಂಭಾಗ ನೋಡಿ, ಇಲ್ಲಿ ಎರಡೆರಡು ಜಾಯಿನ್ ಆಗಿದೆ ಅಂತ ಹೇಳಿದ್ನಲ್ಲ. ಟು ಡೂ ಅನ್ನೋದು ಟು ಇನ್ಫಿನಿಟಿವ್. ವಿ ಹ್ಯಾಡ್ ನಥಿಂಗ್ ಟು ಡೂ ಎಕ್ಸೆಪ್ಟ್ ಲುಕ್ ಅಟ್ ದ ಸಿನಿಮಾ ಪೋಸ್ಟರ್ಸ್. Next, after why or why not?
ವೈ ಬಂದಾಗ ಅಥವಾ ವೈ ನಾಟ್ ಬಂದಾಗ ಅದರ ನಂತರದಲ್ಲಿ ಬರುವಂತದ್ದು ವಿಥೌಟ್ ಟು ಇನ್ಫಿನಿಟಿವ್ ಆಗಿರುತ್ತೆ. ವಿ ಕ್ಯಾನ್ ಇಂಟ್ರೊಡ್ಯೂಸ್ ಕ್ವಶನ್ಸ್ ಅಂಡ್ ಸಜೆಷನ್ಸ್ ವಿತ್ ವೈ ಆರ್ ವೈ ನಾಟ್ ಪ್ಲಸ್ ಇನ್ಫಿನಿಟಿವ್ ವಿಥೌಟ್ ಟು. ವೈ ಬಂದಾಗ ಅದರ ನಂತರ ಇನ್ಫಿನಿಟಿವ್ ವಿಥೌಟ್ ಟು ಇರುತ್ತೆ, ಅಥವಾ ವೈ ನಾಟ್ ಬಂದಾಗಲೂ ಇನ್ಫಿನಿಟಿವ್ ವಿಥೌಟ್ ಟು ಇರುತ್ತೆ. ಫಾರ್ ಎಕ್ಸಾಂಪಲ್, ವೈ ಸ್ಟ್ಯಾಂಡ್ ಅಪ್ ಇಫ್ ಯು ಕ್ಯಾನ್ ಸಿಟ್ ಡೌನ್. ವೈ ಸ್ಟ್ಯಾಂಡ್ ಅಪ್, ನೋಡಿ ಸ್ಟ್ಯಾಂಡ್ ಅಪ್ ಇದು ವಿಥೌಟ್ ಟು ಇನ್ಫಿನಿಟಿವ್. ವೈ ಬಂದಿದೆ, ಅದರ ನಂತರ ಬರುವಂತ ವರ್ಬ್ ವಿಥೌಟ್ ಟು ಇನ್ಫಿನಿಟಿವ್. ವೈ ಪೇ ಮೋರ್ ಅಟ್ ಅದರ್ ಶಾಪ್ಸ್, ವಿ ಹ್ಯಾವ್ ದ ಲೋಯೆಸ್ಟ್ ಪ್ರೈಸಸ್. ವೈ ಪೇ ಇದು ವಿಥೌಟ್ ಇನ್ಫಿನಿಟಿವ್. ವೈ ನಾಟ್ ಮೇಕ್ ಇಟ್ ಅಪ್ ವಿತ್ ಹಿಮ್, ವೈ ನಾಟ್ ನಂತರ ಬರುವಂತಹ ಮೇಕ್ ಇಟ್ ಅಪ್ ವಿತ್ ಹಿಮ್. ಮೇಕ್ ಇಟ್ ಅಪ್ ಅನ್ನೋದು ಒಂದು ವರ್ಬ್, ಇದು ಪ್ರೇಸಸ್. ಟೂ ಆರ್ ಮೋರ್ ದ್ಯಾನ್ ಟೂ ವರ್ಡ್ಸ್ ಆರ್ ಜಾಯಿಂಟ್ ಟುಗೆದರ್, ಅದನ್ನು ನಾವು ಪ್ರೇಸಸ್ ಅಂತ ಕರಿತೀವಿ. ಮೂರು ಪದಗಳು ಸೇರಿಸಿ, ಎರಡು ಪದಗಳು ಸೇರಿಸಿ ಒಂದೇ ಮೀನಿಂಗ್ ಕೊಡುತ್ತೆ. ಮೇಕ್ ಇಟ್ ಅಪ್ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು. ವೈ ನಾಟ್ ಮೇಕ್ ಇಟ್ ಅಪ್ ವಿತ್ ಹಿಮ್, ಮೇಕ್ ಇಟ್ ಅಪ್ ಇದು ವಿಥೌಟ್ ಟು ಇನ್ಫಿನಿಟಿವ್, ವೈ ನಾಟ್ ನಂತರ ಬಂದಿದೆ. ನೋಟ್ ದಟ್ ನೋ ನೌನ್ ಆರ್ ಪ್ರೊನೌನ್ ಶುಡ್ ಕಮ್ ಆಫ್ಟರ್ ವೈ ಆರ್ ವೈ ನಾಟ್. ಇದು ನಿಮಗೆ ನೆನಪಲ್ಲಿರ್ಬೇಕು. ಯಾವುದೇ ರೀತಿ ನೌನ್ ಬರಬಾರದು ವೈ ನಂತರ, ಯಾವುದೇ ರೀತಿ ಪ್ರೊನೌನ್ ಕೂಡ ಬರಬಾರದು ವೈ ನಂತರ ಅಥವಾ ವೈ ನಾಟ್ ನಂತರ. ವೈ ನಾಟ್ ಅರೇಂಜ್ ಎ ಪಾರ್ಟಿ ಇನ್ ಹಿಸ್ ಹಾನರ್, ಈ ರೀತಿ ಬರಬೇಕು. ಆದ್ರೆ ಇದ್ರ ಬದಲು ಇನ್ಸ್ಟೆಡ್ ಆಫ್ ದಟ್ ಈ ರೀತಿ ಬರಬಾರ್ದು. ನಾಟ್ ವೈ ನಾಟ್ ವಿ ಅರೇಂಜ್ ಎ ಪಾರ್ಟಿ ಇನ್ ಹಿಸ್ ಹಾನರ್. ನೋಡಿ ವಿ ಪ್ರೊನೌನ್ ಬಂದಿದೆ, ಇದು ಬರಬಾರ್ದು. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಬರಬಾರ್ದು. ವೈ ನಾಟ್ ವಿ ಅರೇಂಜ್ಡ್, ವಿ ಅನ್ನೋದು ಬರಬಾರ್ದು. ನೌನ್ ಅಥವಾ ಪ್ರನೌನ್ ಯಾವುದು ಬರಬಾರ್ದು. ವೈ ನಾಟ್ ಅರೇಂಜ್ ಎ ಪಾರ್ಟಿ ಇನ್ ಹಿಸ್ ಹಾನರ್ ಅಷ್ಟೇ ಬರಬೇಕು. ಓಕೆ ಸ್ಟೂಡೆಂಟ್ಸ್, ಇವತ್ತು ನನ್ನ ಕ್ಲಾಸ್ ಮುಗ್ದಿದೆ. ಯಾರಾದ್ರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿ ಆದ್ಮೇಲೆ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ರಿಲೇಟಿವ್ಸ್ಗೆ ಇದರ ಅವಶ್ಯಕತೆ ಇದ್ರೆ ಶೇರ್ ಮಾಡಿ. ಇದು 10th ಸ್ಟ್ಯಾಂಡರ್ಡ್ಗೆ ಮತ್ತೆ PU ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕಲಿಯೋರ್ಗೂ ಈ ತರ ಸೆಂಟೆನ್ಸ್ಗಳು ಬೇಕಾಗುತ್ತೆ. ಕೆಲವೊಂದ್ ಕಡೆ ಎಲ್ಲರೂ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ಮಾಡಬಾರ್ದು ಅಂದ್ರೆ ಈ ತರದನ್ನ ಎಲ್ಲ ನೋಡ್ತಾ ಹೋದ್ರೆ ನೀವು ತಪ್ಪನ್ನ ಮಾಡಲ್ಲ. ಇದು ಗ್ರಾಮರ್ಗಾಗಿ ಮಾತ್ರ ಅಲ್ಲ, ಮಾತಾಡ್ಲಿಕ್ಕಾಗಿ, ನಮ್ಮ ರೈಟಿಂಗ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕಾಗಿ ಇವೆಲ್ಲ ಪದಗಳು ನಮಗೆ ಬೇಕೇ ಬೇಕು. ಇಂಥ ಸೆಂಟೆನ್ಸ್ಗಳನ್ನ ನಾವು ಕಲಿತಾ ಹೋದ್ರೆ ನಾವು ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಸಣ್ಣ ಸಣ್ಣದಾಗಿ ಕಲಿತಾ ಹೋದ್ರೆ ಒಂದಲ್ಲ ಒಂದು ದಿನ ನೀವು ಬೆಟ್ಟದಷ್ಟು ಕಲಿತೀರಾ. ಅವಾಗ ನೀವು ಪರ್ಫೆಕ್ಟ್ ಇಂಗ್ಲಿಷ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.